ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಐಶ್ವರ್ಯ ಮೇತ್ರೆ ಚಾನಲ್. ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಫೇಸ್ಬುಕ್ಕಿಂದ ಎರಡು ರೀತಿಯಾಗಿ ಅರ್ನಿಂಗ್ ಮಾಡಬಹುದು ಅಂತ ತಿಳಿಸಿದ್ದೆ. ಸೊ ಫಸ್ಟ್ ಬಂದುಬಿಟ್ಟು ನಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಆಲ್ರೆಡಿ ಏನಿರುತ್ತೆ ಅಲ್ವಾ, ಅದನ್ನು ಪ್ರೊಫೆಷ್ನಲ್ ಮಾಡಿಬಿಟ್ಟು ಕೂಡ ಅರ್ನಿಂಗ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ಥಿಂಗ್, ಫೇಸ್ಬುಕ್ಕಲ್ಲೇ ಒಂದು ಪೇಜ್ ಹೊಸದಾಗಿ ಕ್ರಿಯೇಟ್ ಮಾಡಿಬಿಟ್ಟು ಅರ್ನಿಂಗ್ ಮಾಡ್ಬೋದು. ಸೊ ಪ್ರೊಫೆಷ್ನಲ್ ಹೇಗೆ ಟರ್ನ್ ಆನ್ ಮಾಡಬೇಕು ಅಂತ ಇದೇ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಬೇಕು ಅಂತಂದರೆ ನೋಡ್ಕೊಳ್ಳಿ, ಪಾರ್ಟ್ 1 ಅಂತ ಮೆನ್ಷನ್ ಮಾಡಿರ್ತೀನಿ. ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಒಂದು ಫೇಸ್ಬುಕ್ಕಲ್ಲಿನೇ ಒಂದು ಹೊಸದಾಗಿ ಪೇಜ್ ಕ್ರಿಯೇಟ್ ಮಾಡಿ ಅರ್ನಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಆ್ಯಂಡ್ ಎಷ್ಟೆಲ್ಲ ಫಾಲೋವರ್ಸ್ ಇರಬೇಕು ಅಂತ ಕೂಡ ಲಾಸ್ಟ್ ವಿಡಿಯೋದಲ್ಲೇ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ನೋಡ್ಕೊಳ್ಳಿ. ಸೊ ಬನ್ನಿ ಹಾಗಾದರೆ ಪೇಜ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಕ್ಕೆ. ಆ್ಯಂಡ್ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದ್ಯಾಟ್ ನಿಮಗೆ ಇದೇ ಥರ ಅರ್ನಿಂಗ್ ವಿಡಿಯೋಸ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಗೈಸ್, ನೀವು ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದ ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿ ಮೇಲೆ ಕಾರ್ನರಲ್ಲಿ 3 ಲೈನ್ಸ್ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ನನ್ನ ಒಂದು ಪೇಜ್ ಮುಂದೆನೇ ಇನ್ನೊಂದು ಕಾಣಿಸ್ತಾ ಇದೆ, ಅಂದರೆ ನನ್ನ ಪ್ರೊಫೈಲ್ ಮುಂದೆ ಇನ್ನೊಂದು ಸಿಂಬಲ್, ರೌಂಡ್ ಕಲರ್ ಸಿಂಬಲ್ ಕಾಣಿಸ್ತಿದೆ. ಇದು ನನ್ನ ಪೇಜ್. ಸೊ ಒಂದು ಪ್ರೊಫೈಲ್ ಇದೆ, ಇನ್ನೊಂದು ಪೇಜ್ ಇದೆ. ಸೊ ಎರಡರಿಂದನೂ ನಾನು ಅರ್ನಿಂಗ್ ಮಾಡ್ತಾ ಇರೋದು. ಸೊ ಇವಾಗ ಪೇಜ್ ಕ್ರಿಯೇಟ್ ಮಾಡಿ ಅರ್ನಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿ. ಇಲ್ಲೇ ನಿಮಗೆ ಕಾಣಿಸುತ್ತೆ ನೋಡಿ, ಪೇಜಸ್ ಅಂತ ಒಂದು ನಿಮಗೆ ಆಪ್ಷನ್ ಸಿಗುತ್ತೆ. ಸೊ ಪೇಜಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಆಲ್ರೆಡಿ ನಂದು ಒಂದು ಪೇಜ್ ಕ್ರಿಯೇಟ್ ಆಗಿದೆ. ಸೊ ನಿಮಗೋಸ್ಕರ ಇನ್ನೊಂದು ಪೇಜ್ ನಾನು ಕ್ರಿಯೇಟ್ ಮಾಡಿ ತೋರಿಸ್ತೀನಿ, ಸೊ ದ್ಯಾಟ್ ಯು ಕ್ಯಾನ್ ಕ್ರಿಯೇಟ್ ಈಸಿಲಿ. ಇಲ್ಲಿ ಮೇಲೆ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು, ಆ ಪೇಜ್ ಇಸ್ ಅ ಸ್ಪೇಸ್ ವೇರ್ ಪೀಪಲ್ ಕ್ಯಾನ್ ಪಬ್ಲಿಕಲಿ ಕನೆಕ್ಟ್ ವಿತ್ ಯುವರ್ ಬಿಸ್ನೆಸ್, ಪರ್ಸ್ನಲ್ ಬ್ರ್ಯಾಂಡ್ ಆರ್ ಆರ್ಗನೈಸೇಷನ್. ಸೊ ಪೇಜ್ ನೀವು ಕ್ರಿಯೇಟ್ ಮಾಡಿದ್ರಿ ಅಂತಂದರೆ ಆಟೋಮೆಟಿಕಲಿ ಇದು ಪಬ್ಲಿಕ್ ಆಗುತ್ತೆ. ಸೊ ದ್ಯಾಟ್ ಜನ ಏನಾದರೂ ನಮ್ಮ ಒಂದು ಪೋಸ್ಟ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಸೊ ನೋಡಿದ್ರು ಅಂತಂದ್ರೆ ತಾನೇ ನಮಗೆ ದುಡ್ಡನ್ನು ಅರ್ನಿಂಗ್ ಆಗೋದು. ಸೊ ಪೇಜ್ ಅಂದರೆ ಆಟೋಮೆಟಿಕ್ಕಾಗಿ ಇದು ಪಬ್ಲಿಕ್ ಆಗಿಯೇ ಕ್ರಿಯೇಟ್ ಆಗುತ್ತೆ. ಸೊ ನಮ್ಮ ಒರಿಜಿನಲ್ ಒಂದು ಫೇಸ್ಬುಕ್ ಅಕೌಂಟ್ ಏನಿರುತ್ತೆ ಅಲ್ವ, ಅದು ನಾವು ಬೇಕು ಅಂತಂದರೆ ಪ್ರೈವೇಟ್ ಕೂಡ ಇಡ್ಬೋದು, ಪ್ರೊಫೆಷ್ನಲ್ ಕೂಡ ಇರ್ಬೋದು. ಬಟ್ ನೀವು ಪ್ರೈವೇಟ್ ಇಟ್ಟಿದ್ರಿ ಅಂತಂದರೆ ಫೇಸ್ಬುಕ್ ಪೇಜಿಂದ ದುಡ್ಡು ಅರ್ನ್ ಮಾಡೋಕ್ಕೆ ಬರಲ್ಲ. ಪ್ರೊಫೆಷ್ನಲ್ ಇಟ್ರಿ ಅಂತಂದರೆ ಫೇಸ್ಬುಕ್ಕಿಂದನೂ ಕೂಡ ನೀವು ಅರ್ನಿಂಗ್ ಮಾಡ್ಬೋದು. ಬಟ್ ಈ ಪೇಜ್ ಏನಿದೆ ಇದು ಪ್ರೊಫೆಷ್ನಲ್, ಅಂದರೆ ಪಬ್ಲಿಕ್ ಆಟೋಮೆಟಿಕ್ ಆಗಿ ಆಗೋಗುತ್ತೆ. ಇದಕ್ಕೆ ನಾವು ಸೆಟ್ಟಿಂಗ್ಸ್ ಏನು ಮಾಡೋದಕ್ಕೆ ಬರೋದಿಲ್ಲ. ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ವಾಟ್ಸ್ ದಿ ನೇಮ್ ಆಫ್ ಯುವರ್ ಪೇಜ್, ನಿಮ್ಮ ಒಂದು ಪೇಜ್ ನೇಮ್ ಏನು ಇಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಸೊ ಇಲ್ಲಿ ನೀವು ಇಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಕೂಡ ಇಡ್ಬೋದು. ಇಲ್ಲಾಂತಂದರೆ ನಿಮಗೆ ಯಾವ್ದು ಇಷ್ಟ ಪೇಜು, ಆ ಒಂದು ನೇಮಿಂದ ನೀವು ಪೇಜ್ ಕ್ರಿಯೇಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಲೈಕ್ ಟೆಕ್ ಐಶ್ವರ್ಯ ಅಂತ ಇಡ್ತೀನಿ. ಸೊ ದ್ಯಾಟ್ ಯಾರಾದರೂ ನನ್ನ ಒಂದು ಪೇಜ್ ವಿಸಿಟ್ ಮಾಡಿದಾಗ, ನನ್ನ ಒಂದು ಪೇಜ್ ನೋಡಿದಾಗ ಟೆಕ್ ಐಶ್ವರ್ಯ ಅಂತಂದರೆ ಇವರು ಟೆಕ್ನಿಕಲ್ ರಿಲೇಟೆಡ್ಸ್ ವೀಡಿಯೋಸ್ ಹೇಳ್ತಾರೇನೋ, ಅದಕ್ಕೆ ಟೆಕ್ ಐಶ್ವರ್ಯ ಅಂತ ಇಟ್ಟಿದ್ದಾರೆ ಅಂತ ಅವರಿಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಈ ರೀತಿಯಾಗಿ ನೀವು ಯಾವುದಾದ್ರೂ ನಿಮ್ಮ ಒಂದು ಪೇಜ್ ನೇಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಕ್ಲಿಕ್ ಮಾಡಿದಾಗ ವಾಟ್ ಕ್ಯಾಟಗರಿ ಬೆಸ್ಟ್ ಡಿಸ್ಕ್ರೈಬ್ಸ್ ಟೆಕ್ ಐಶ್ವರ್ಯ. ಸೊ ಇವಾಗ ನಾನು ಪೇಜ್ ಅಂತೂ ಟೆಕ್ ಐಶ್ವರ್ಯ ಇಟ್ಟಿದ್ದೀನಿ. ಸೊ ಯಾವ ಕ್ಯಾಟಗರಿಯಲ್ಸಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಇಲ್ಲಿ ನಾವು ಕ್ಯಾಟಗರೀಸ್ ಕೂಡ ಆ್ಯಡ್ ಮಾಡ್ಬೋದು. ಯು ಕ್ಯಾನ್ ಆ್ಯಡ್ 2 ಎಕ್ಸ್ಟ್ರಾ ಕ್ಯಾಟಗರೀಸ್ ಟು ಇಂಪ್ರೂವ್ ಯುವರ್ ಸರ್ಚ್ ರಿಸಲ್ಟ್ಸ್. ನಾವು 2 ಎಕ್ಸ್ಟ್ರಾ ಕ್ಯಾಟಗರೀಸ್ ಕೂಡ ಆ್ಯಡ್ ಮಾಡ್ಬೋದು. ಸೊ ಟೋಟಲ್ 3 ಕ್ಯಾಟಗರೀಸ್ ಆ್ಯಡ್ ಮಾಡೋದಕ್ಕೆ ನಮಗೆ ಆಪ್ಷನ್ ಅವರು ಕೊಟ್ಟಿದ್ದಾರೆ. ಸೊ ಫಸ್ಟ್ ಥಿಂಗ್, ನೀವೇನಾದರೂ ಸುಮ್ಮನೆ ರೀಲ್ಸ್ ಮಾಡ್ತೀರಾ ಅಂತಂದರೆ ಕ್ರಿಯೇಟರ್ ಅಂತ ಹಾಕ್ಬೋದು. ನೀವೇನಾದರೂ ಅಡುಗೆ ವೀಡಿಯೋಸ್ ಹಾಕ್ತಾ ಇದ್ದೀರಾ ಅಂದರೆ ಕುಕ್ಕಿಂಗ್ ಅಂತ ಹಾಕ್ಬೋದು. ನೀವೇನಾದರೂ ಟೆಕ್ನಿಕಲ್ ರಿಲೇಟೆಡ್ಸ್ ವೀಡಿಯೋಸ್ ಮಾಡಿ ಟೆಕ್ನಿಕಲ್ ಅಂತ ಹಾಕ್ಬೋದು. ಎಜುಕೇಷನ್ ರಿಲೇಟೆಡ್ಸ್ ವೀಡಿಯೋಸ್ ಮಾಡ್ತಾಯಿದ್ರೆ ಎಜುಕೇಷನಲ್ ಅಂತ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಸರ್ಚ್ ಅಂತ ಆಪ್ಷನ್ ಇದೆಲ್ಲ ಜಸ್ಟ್ ಕ್ಲಿಕ್ ಮಾಡಿ. ಸೊ ನಾನಿಲ್ಲಿ ಟೆಕ್ನಿಕಲ್ ವೀಡಿಯೋಸ್ ಹೇಳ್ತಾ ಇರೋದ್ರಿಂದ ನಾನಿಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಒಂದು ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಸೊ 2 ಎಕ್ಸ್ಟ್ರಾ ಕೂಡ ನಾವು ಆ್ಯಡ್ ಮಾಡ್ಬೋದು ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು 2 ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡ್ಕೊಳ್ಳಿ. ಸೊ ನನ್ನ ಒಂದು ಚಾನಲಲ್ಲಿ ನಾನು ಕುಕ್ಕಿಂಗ್ ಕೂಡ ಆ್ಯಡ್ ಮಾಡ್ತೀನಿ. ಸೊ ಕುಕ್ಕಿಂಗ್ ಸ್ಕೂಲ್ ಅಂತ ಹಾಕ್ತೀನಿ. ಎಜುಕೇಷನ್ ಬಗ್ಗೆ ವೀಡಿಯೋಸ್ ಕೊಡ್ತಾ ಇದ್ದೀನಿ ಅಂದರೆ ಎಜುಕೇಷನ್ ವೆಬ್ಸೈಟ್. ಸೊ ಈ ಥರ ನೀವು 3 ಕ್ಯಾಟಗರೀಸ್ನ ನಿಮ್ಮ ಒಂದು ಪೇಜಲ್ಲಿ ಆ್ಯಡ್ ಮಾಡ್ಕೋಬಹುದು. ಓಕೆನಾ. ಸೊ ನೀವು ಯಾವ ಥರ ವೀಡಿಯೋಸ್ ಹಾಕ್ತಾಯಿದ್ದೀರಾ ಆ ರಿಲೇಟೆಡ್ ಕ್ಯಾಟಗರೀಸ್ನ ನೀವು ಇಲ್ಲಿ ಸರ್ಚ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಅಂತ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಆಗ್ತಾ ಇದೆ, ಲೋಡ್ ತೊಗೊಳ್ತಾ ಇದೆ. ಆ್ಯಂಡ್ ಎಸ್ ವೆಯ್ಟ್ ಮಾಡೋಣ.
ಸೊ ನೀವು ನೋಡ್ತಾ ಇದ್ದೀರಲ್ವಾ, ನೆಕ್ಸ್ಟ್ ನಮಗೆ ಯು ಹ್ಯಾವ್ ಕ್ರಿಯೇಟೆಡ್ ಯುವರ್ ಪೇಜ್ ಅಂತ ಬಂದಿದೆ. ಅಂದರೆ ನಮ್ಮ ಒಂದು ಪೇಜ್ ನಾವು ಇವಾಗ ಕ್ರಿಯೇಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಥಿಂಗ್, ಪ್ರಮೋಟ್ ಯುವರ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್, ಕ್ರಿಯೇಟ್ ಕಾಂಟೆಂಟ್ ಆ್ಯಂಡ್ ಕನೆಕ್ಟ್ ವಿತ್ ಫ್ಯಾನ್ಸ್. ಸೊ 2 ಆಪ್ಷನ್ ಬಂದಿದೆ. ಸೊ ನೀವೇನಾದರೂ ನಿಮ್ಮ ಶಾಪ್ ಇದೆ, ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಮ ಒಂದು ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡ್ಬೋದು. ಸೊ ಸರ್ವಿಸ್ ಅಂತಂದರೆ ಇವಾಗ ಜನರಲಿ ಶಾಪ್ ಇರೋರು ಅವ್ರ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡ್ತಾರೆ ನೋಡಿ, ಆ ರೀತಿ ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ಬೋದು. ಇಲ್ಲ ನಾರ್ಮಲಿ ಇಲ್ಲ ನಾವು ಕುಕ್ಕಿಂಗ್ ವೀಡಿಯೋಸ್ ಮಾಡ್ತಾ ಇದ್ದೀವಿ, ನಾವು ನಮ್ಮ ಫ್ಯಾನ್ಸ್ ಜೊತೆ ಕನೆಕ್ಟ್ ಆಗಬೇಕು, ಅದರಿಂದ ಅರ್ನಿಂಗ್ ಮಾಡಬೇಕು ಅಂತಂದರೆ ನೀವು ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಇವಾಗ ನಮ್ಮ ಪೇಜ್ನ ನಾವು ಸ್ವಲ್ಪ ಕಸ್ಟಮೈಸ್ ಮಾಡ್ಕೊಳ್ಳೋಣ. ಲೈಕ್ ನಮ್ಮ ಪ್ರೊಫೈಲ್ ಪಿಕ್ಚರ್ ಆಗಿರ್ಬೋದು, ಥಂಬ್ನೇಲ್ ಆಗಿರ್ಬೋದು, ಅಂದರೆ ಬಿಹೈಂಡ್ ಬ್ಯಾನರ್ ಆಗಿರ್ಬೋದು, ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಇದು ರೌಂಡ್ ಶೇಪ್ ಇರೋದು ನಮ್ಮ ಒಂದು ಪ್ರೊಫೈಲ್ ಇರುತ್ತೆ. ಅಂದರೆ ನಿಮ್ಮ ಒಂದು ಫೋಟೋ ಅಟ್ಯಾಚ್ ಮಾಡಿ ಆ್ಯಂಡ್ ಹಿಂದ್ಗಡೆ ಒಂದು ಯಾವುದಾದ್ರೂ ಬ್ಯಾನರ್ ನೀವು ಅಟ್ಯಾಚ್ ಮಾಡ್ಬೋದು. ಬ್ಯಾನರ್ ಅಂತಂದರೆ ನಿಮ್ಮ ಇಷ್ಟ. ಫಾರ್ ಎಕ್ಸಾಂಪಲ್ ನಾನು ನನ್ನ ಚಾನಲ್ ಹೆಸರು ಇಟ್ಕೊಳ್ತೀನಿ, ಇಲ್ಲ ಒಂದು ಏನೋ ಒಂದು ಸೀನ್ರಿ. ಸೊ ನಿಮಗೆ ಯಾವ್ದು ಇಷ್ಟ ಬ್ಯಾನರ್ ಬೇಕು ಆ ಒಂದು ಬ್ಯಾನರ್ನ ನೀವು ಇಲ್ಲಿ ಕ್ಯಾಮ್ರಾ ಸಿಂಬಲ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಗ್ಯಾಲರಿ ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲಿಂದ ನೀವು ಇಲ್ಲಿ ಅಟ್ಯಾಚ್ ಮಾಡ್ಕೋಬೋದು. ಓಕೆನಾ. ಸೊ ಇವಾಗ ಪೇಜ್ ಹೆಲ್ತ್ ನೀಡ್ಸ್ ವರ್ಕ್, ಇನ್ನೂ ನಾನು ಏನೂ ಕ್ರಿಯೇಟೇ ಮಾಡಿಲ್ಲ, ಇಲ್ಲಿ ಇನ್ನೂ ವರ್ಕ್ ಮಾಡಬೇಕು ನಿಮ್ಮ ಒಂದು ಪೇಜಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ನೀವು ಎಲ್ಲ ಪ್ರೊಫೈಲ್ ಲೋಗೋ ಎಲ್ಲ ಹಾಕಿದ ಮೇಲೆ ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ. ಸೊ ಕ್ಲಿಕ್ ಮಾಡಿದಾಗ ಒಂದಿಷ್ಟು ಫ್ರೆಂಡ್ಸ್ಗಳೆಲ್ಲ ನಮಗೆ ಸಜೆಸ್ಟ್ ಮಾಡ್ತಾರೆ. ಬೇಕು ಅಂತಂದರೆ ಇಲ್ಲಿ ನೀವು ಸೆಲೆಕ್ಟ್ ಆಲ್ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಇದು ಮಾಡಿದ್ರಿ ಅಂತಂದರೆ ಇಲ್ಲಿ ಎಷ್ಟು ಜನ ಫ್ರೆಂಡ್ಸ್ ಇರ್ತಾರೆ ಅವರಿಗೆ ನೋಟಿಫಿಕೇಷನ್ ಹೋಗುತ್ತೆ, ಇವರು ಒಂದು ಪೇಜ್ ಕ್ರಿಯೇಟ್ ಮಾಡಿದ್ದಾರೆ, ಬೇಕು ಅಂತಂದರೆ ಫಾಲೋ ಮಾಡ್ಕೊಳ್ಳಿ ಅಂತ ಈ ಒಂದು ಫ್ರೆಂಡ್ಸ್ಗೆ ನಮ್ಮ ಒಂದು ನೋಟಿಫಿಕೇಷನ್ ಸೆಂಡ್ ಮಾಡ್ತಾರೆ ಫೇಸ್ಬುಕ್ ಕಡೆಯಿಂದ. ಸೊ ಅವರು ನಮ್ಮದು ಒಂದು ಪೇಜ್ ಕ್ರಿಯೇಟ್ ಆಗಿದೆ ಎಸ್ ಅಂತ ಅವರು ಫಾಲೋ ಬ್ಯಾಕ್ ಮಾಡಿದ್ರು ಅಂತಂದರೆ ನಿಮಗೆ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾರೆ. ಸೊ ಇದು ನಿಮ್ಮ ಮೇಲೆ ಬಿಟ್ಟಿದ್ದು, ನೀವು ಇನ್ವೈಟ್ ಮಾಡಿಸ್ಕೊಳ್ತೀರಾ ಇಲ್ಲ ಅಂತ. ಓಕೆ. ಸೊ ನಾನಿವಾಗ ಮಾಡಿಸಲ್ಲ, ಸದ್ಯಕ್ಕೆ ಬಿಡ್ತೀನಿ. ಸೊ ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸ್ಟೇ ಇನ್ಫಾರ್ಮ್ಡ್ ಅಬೌಟ್ ಯುವರ್ ಪೇಜ್ ಮಾರ್ಕೆಟಿಂಗ್ ಆ್ಯಂಡ್ ಪ್ರಮೋಷನ್, ಇದು ಏನೂ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ, ಇಲ್ಲಿ ಹೇಗಿದೆ ಹಾಕಿ ಇರಕ್ಬಿಡಿ. ಆ್ಯಂಡ್ ನಿಮಗೇನಾದರೂ ನಿಮ್ಮ ಒಂದು ಪೇಜ್ ನೋಟಿಫಿಕೇಷನ್ಸ್ ಬೇಕು, ಈ ಒಂದು ಇದರಲ್ಲಿ ಏನಾದರೂ ಫೇಸ್ಬುಕ್ ಕಡೆಯಿಂದ ನೋಟಿಫಿಕೇಷನ್ಸ್ಗಳು ಕಳಿಸ್ತಾ ಇರ್ತಾರಲ್ವ, ಸೊ ಅದು ನಿಮಗೆ ನೋಟಿಫಿಕೇಷನ್ಸ್ ಬೇಕು ಅಂತಂದರೆ ಇಲ್ಲಿ ಆನ್ ಇರೋದಕ್ಕೆ ಬಿಡಿ, ನಿಮಗೆ ನೋಟಿಫಿಕೇಷನ್ಸ್ ಬೇಡ ಅಂತಂದರೆ ಆಫ್ ಮಾಡ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟ್ ಡನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ವಿಚಿಂಗ್ ಟು ಟೆಕ್ ಐಶ್ವರ್ಯ, ಬಿಕಾಸ್ ನಾನು ಆಲ್ರೆಡಿ ಒಂದು ಚಾನಲ್ ಪೇಜ್ ಇದೆ ಅಲ್ವಾ, ಆ ಒಂದು ಪೇಜಿಂದ ಈ ಒಂದು ಪೇಜ್ಗೆ ಸ್ವಿಚ್ ಆಗಿದೆ ಅಂತ ನನಗೆ ಮೆಸೇಜ್ ಬಂದಿದೆ. ಬಟ್ ನಿಮ್ಗೆ ಈ ಥರ ಏನು ಬರೋದಿಲ್ಲ. ಸೊ ಎಸ್, ಫೈನಲಿ ನಮ್ಮ ಒಂದು ಪೇಜ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು ಆಟೋಮೆಟಿಕ್ಕಾಗಿ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತ ತೋರಿಸ್ತಾ ಇದೆ. ಅಂತಂದರೆ ಈ ಒಂದು ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡಲ್ಲಿ ನಾವು ಯಾವೊಂದು ರೀಲ್ಗೆ ನಮಗೆ ಅಮೌಂಟ್ ಬರ್ತಾಯಿದೆ ಜಾಸ್ತಿ, ಯಾವೊಂದು ರೀಲ್ಗೆ ಎಷ್ಟು ಅಮೌಂಟ್ ಬಂದಿದೆ, ಸೊ ಎಲ್ಲನೂ ನಾವು ಈ ಒಂದು ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡಲ್ಲಿ ಚೆಕ್ ಮಾಡ್ಕೋಬಹುದು. ಸೊ ಅದೆಲ್ಲ ಯಾವಾಗ ಚೆಕ್ ಮಾಡೋಕ್ಕೆ ಬರುತ್ತೆ, ನಾವೇನಾದರೂ ರೀಲ್ಸ್ ಪೋಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆ ತಾನೇ ನಮಗೆ ಎಂಗೇಜ್ಮೆಂಟ್ ರೇಟ್ ಸಿಗೋದು, ಆವಾಗ ತಾನೇ ನಮಗೆ ಇಲ್ಲಿ ಎಲ್ಲನೂ ಕ್ಲಿಯರಾಗಿ ಇನ್ಫಾರ್ಮೇಷನ್ ಸಿಗುವಂಥದ್ದು. ಓಕೆ. ಸೊ ಇಲ್ಲಿ ನಾನೇನು ಕವರ್ ಫೋಟೋ ಅದೆಲ್ಲ ಏನೂ ಹಾಕಿಲ್ಲ, ಸೊ ಅದಕ್ಕೆ ಈ ರೀತಿಯಾಗಿ ಬರ್ತಾ ಇದೆ. ಸೊ ನೆಕ್ಸ್ಟ್ ಥಿಂಗ್ ನೀವೆಲ್ಲನೂ ಹಾಕ್ಕೊಳ್ಳಿ, ಪ್ರೊಫೈಲ್ ಕವರ್ ಫೋಟೋ ಎಲ್ಲ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಇದೆ ಅಲ್ವಾ, ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಒಂದಿಷ್ಟು ಚಾಲೆಂಜಸ್ಗಳು ಕೊಡ್ತಾ ಹೋಗ್ತಾರೆ, ನೀವು ಚಾಲೆಂಜಸ್ ಬೇಕು ಅಂತಂದರೆ ಇದು ಮಾಡ್ಬೋದು. ಸ್ಟಾರ್ಟ್ ವಿತ್ ಚಾಲೆಂಜಸ್ ಅಂತ ಇದೆ ನೋಡಿ. ಸೊ ಇಲ್ಲಿ ನೀವು ನೋಡ್ಬೋದು ಐ ನೀಡ್ ಅ ರಿಫ್ರೆಶರ್, ಸೆಲೆಕ್ಟ್ ಐ ವಾಂಟ್ ಟು ರೀಚ್ ಮೋರ್ ಪೀಪಲ್, ಐ ವಾಂಟ್ ಟು ಮ್ಯಾಕ್ಸಿಮೈಮ್ ಮೈ ಅರ್ನಿಂಗ್ಸ್, ಐ ವಾಂಟ್ ಟು ಗೆಟ್ ಅ ಕ್ವಿಕ್ ಸ್ಟಾರ್ಟ್ ಆನ್ ಫೇಸ್ಬುಕ್ ಅಂತ ಇದೆ. ಸೊ ಇಲ್ಲಿ ಅಪ್ಡೇಟ್ ಅಂತ ಕೊಡಿ. ಓಕೆ. ಸೊ ಇಲ್ಲಿ ನಿಮ್ಮ ಒಂದು ಬಾಯೋ ಆಗಿರ್ಬೋದು, ಆಟೋಮೆಟಿಕಲಿ ಶೇರ್ ಯುವರ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಟು ಫೇಸ್ಬುಕ್. ಇವಾಗ ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಆಲ್ರೆಡಿ ಇದೆ ಅಂತ ಅಂದ್ಕೊಳ್ಳಿ. ಸೊ ಇನ್ಸ್ಟಾಗ್ರಾಮಲ್ಲಿ ನೀವು ಏನೆಲ್ಲ ಪೋಸ್ಟ್ ಮಾಡ್ತೀರಾ ಅದು ಅಲ್ಲಿ ಪೋಸ್ಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಫೇಸ್ಬುಕ್ಕಲ್ಲೂ ಪೋಸ್ಟ್ ಆಗಬೇಕು ಅಂತಂದರೆ ಇಲ್ಲಿ ಆಟೋಮೆಟಿಕಲಿ ಶೇರ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಸೆಟ್ಟಿಂಗ್ಸ್ನ ಮಾಡ್ಕೋಬೋದು. ಓಕೆ. ಸೊ ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ. ಇವಾಗ ನಾನು ಬ್ಯಾಕ್ ಬರ್ತೀನಿ. ಓಕೆ. ಎಕ್ಸ್ಪ್ಲೋರ್ ಆನ್ ಯುವರ್ ಮೋರ್ ಅಂತ ಇತ್ತಲ್ಲ, ಆ ಒಂದು ಪೇಜ್ಗೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ಪೇಔಟ್ಸ್ ಅಂತಂದರೆ ನಾವು ನಮ್ಮ ಒಂದು ದುಡ್ಡೆಲ್ಲ ಏನು ಬಂದಿರುತ್ತೆ ಅದು ನಾವು ಇಲ್ಲಿ ವಿಡ್ರಾನ ಮಾಡ್ಕೋಬೋದು. ಪಾರ್ಟ್ನರ್ಶಿಪ್, ಆ್ಯಡ್ಸ್, ಸೊ ಮಾನಿಟೈಸೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಸ್ಟಾರ್ಸ್, ಸಬ್ಸ್ಕ್ರಿಪ್ಷನ್ಸ್, ಕಾಂಟೆಂಟ್ ಮಾನಿಟೈಸೇಷನ್. ಸೊ 3 ಆಪ್ಷನ್ ಇದೆ. ಸೊ ಸ್ಟಾರ್ಸಲ್ಲಿ 2 ಔಟ್ ಆಫ್ ಓಕೆ
ಸ್ಟಾರ್ ಆಪ್ಷನ್, ನಿಮಗೆ ಸ್ಟಾರ್ ಆಪ್ಷನಿಂದ ನೀವು ಅರ್ನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಿನಿಮಮ್ ನಿಮ್ಮ ಹತ್ರ 500 ಫಾಲೋವರ್ಸ್ ಇರಬೇಕು. ಓಕೆನಾ. ಸೊ 500 ಫಾಲೋವರ್ಸ್ ಆಯಿತು ಅಂತಂದರೆ ನೀವು ಸ್ಟಾರ್ಸಿಂದ ಅರ್ನಿಂಗ್ ಮಾಡ್ಬೋದು. ಸ್ಟಾರ್ಸ್ ಅಂತಂದರೆ ಲೈಕ್ ನಿಮ್ಮ ಒಂದು ರೀಲ್ಸ್ ಮೇಲೆ ಯಾರಾದರೂ ಸ್ಟಾರ್ ಸೆಂಡ್ ಮಾಡಿದರು ಅಂತಂದರೆ ಅದನ್ನು ನೀವು ವಿತ್ಡ್ರಾ ಅಮೌಂಟಲ್ಲಿ ಕನ್ವರ್ಟ್ ಮಾಡಿಕೊಂಡು ವಿತ್ಡ್ರಾ ಮಾಡ್ಬೋದು. ಆದರೆ ಜನ ನಿಮಗೆ ಸ್ಟಾರ್ಸ್ ಕಳಿಸ್ಬೇಕು ಅಂತಂದರೆ ಅವರು ಅವ್ರ ಒಂದು ಅಕೌಂಟಿಂದ ದುಡ್ಡನ್ನು ಇದು ಮಾಡಿ ಕಳಿಸ್ಬೇಕಾಗತ್ತೆ. ಬಟ್ ನಮ್ಮ ಇಂಡಿಯಾದಲ್ಲಿ ಈ ಸ್ಟಾರ್ಸ್ ಎಲ್ಲ ಆಪ್ಷನ್ ವರ್ಕೌಟ್ ಆಗಲ್ಲ, ಸ್ಟಾರ್ ಅರ್ನಿಂಗ್ ಆಗೋದು ಕಡಿಮೆ. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಕಾಂಟೆಂಟ್ ಮಾನಿಟೈಸೇಷನ್ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇವಾಗ 31 ಆಗಸ್ಟಿಂದ ನಾವು ಅರ್ನಿಂಗ್ ಮಾಡಬೇಕು ಅಂತಂದರೆ ಕಾಂಟೆಂಟ್ ಮಾನಿಟೈಸೇಷನ್ ಟೂಲಿಂದನೇ ಅರ್ನಿಂಗ್ ಮಾಡಬೇಕು. ಸೊ ಕಾಂಟೆಂಟ್ ಮಾನಿಟೈಸೇಷನ್ ಈ ರೀತಿಯಾಗಿ ನೀವು ಓಪನ್ ಮಾಡಿದ್ರಿ ಅಂತಂದರೆ ಇಲ್ಲಿ ಇನ್ಸ್ಟ್ರೀಮ್ ಆ್ಯಡ್ಸ್ ಆನ್ ರೀಲ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಬೋನಸಸ್ 3 ಆಪ್ಷನ್ ಮೊದಲು ಸಪ್ರೇಟಾಗಿ ಅರ್ನಿಂಗ್ ಆಗ್ತಾ ಇದೆ. ಅಂದರೆ 31 ಆಗಸ್ಟ್ವರೆಗೂ 31 ಆಗಸ್ಟ್ ಬಿಲೋ ಅಂದರೆ ಹಿಂದೆ ಈ ಒಂದು ಅರ್ನಿಂಗ್ಸಿಂದ ನಾವು ಜನರು ಅರ್ನಿಂಗ್ಸ್ ಮಾಡ್ತಾಯಿದ್ರು. ಬಟ್ ಇವಾಗ 31 ಆಗಸ್ಟ್ ಆದಮೇಲೆ ಬರೀ ಈ ಎಲ್ಲ 3 ಆಪ್ಷನ್ ಒಂದರಲ್ಲೇ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಅದು ಕಾಂಟೆಂಟ್ ಮಾನಿಟೈಸೇಷನ್. ಓಕೆ. ಸೊ ಕಾಂಟೆಂಟ್ ಮಾನಿಟೈಸೇಷನಲ್ಲಿ ನೀವು ಲೈಕ್ ಸ್ಟೋರಿ ಪೋಸ್ಟ್ ಏನು ಹಾಕಿದರೂ ನಿಮಗೆ ಅರ್ನಿಂಗ್ ಆಗುವಂಥದ್ದು. ಓಕೆ. ಸೊ ಇವಾಗ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ, ಇದು ಹಾಗೆ ಇರೋಕ್ಕೆ ಬಿಡಿ. ನೀವು ಇವಾಗ ನಿಮ್ಮ ಕೆಲಸ ಏನಪ್ಪ ಅಂತಂದರೆ ರೀಲ್ಸು, ಫೋಟೋಸು, ಸ್ಟೋರೀಸು ಎಲ್ಲನೂ ಆ್ಯಡ್ ಮಾಡ್ತಾ ಹೋಗಿ. ವೈ? ಬಿಕಾಸ್ 31 ಆಗಸ್ಟ್ ಒಳಗಡೆ ನಿಮ್ಮ ಒಂದು ಪೇಜ್ ಮೇಲೆ ಅವರು ಕಾಂಟೆಂಟ್ ಮಾನಿಟೈಸೇಷನ್ ಟೂಲು ಫೇಸ್ಬುಕ್ ಕಡೆಯಿಂದ ಸೆಂಡ್ ಮಾಡಬೇಕು. ಸೊ ಸೆಂಡ್ ಮಾಡಿದರು ಅಂತಂದರೆ ನೀವು ಅರ್ನಿಂಗ್ ಮಾಡೋದಕ್ಕೆ ಸಾಧ್ಯ. ಸೊ ಸೆಂಡ್ ಮಾಡಬೇಕು ಅವರು ಅಂತಂದರೆ ನೀವು ರೆಗ್ಯುಲರ್ ಆಗಿ ಫೋಟೋಸ್, ಪೋಸ್ಟ್, ವೀಡಿಯೋಸ್ ಎಲ್ಲ ಹಾಕ್ತಾಯಿರಿ. ಸೊ ಅದೆಲ್ಲ ಹೇಗೆ ಹಾಕಬೇಕು ಅಂತಂದರೆ ಇಲ್ಲೇ ನಿಮಗೆ ನೋಡ್ಬೋದು. ಇವಾಗ ಈ ಒಂದು ಪೇಜ್ ಏನಿದೆ ಅಲ್ವಾ, ಮೇನ್ ಪೇಜ್ಗೆ ಬನ್ನಿ. ಇದು ನೆಕ್ಸ್ಟ್ ಕೊಡಿ, ಸ್ಕಿಪ್ ಮಾಡ್ತೀನಿ ಇವಾಗ. ಓಕೆ. ಸೊ ಇವಾಗ ಮೇನ್ ಥಿಂಗ್ ನೀವು ಯಾವ ರೀತಿಯಾಗಿ ಪೋಸ್ಟ್ ಎಲ್ಲ ಮಾಡಬೇಕು ಅಂತಂದರೆ ಮೇನ್ ಪೇಜ್ಗೆ ಬನ್ನಿ. ಇಲ್ಲಿ ಕ್ರಿಯೇಟ್ ಸ್ಟೋರಿ ಅಂತ ಇದೆ ಅಲ್ವಾ. ಸೊ ಇದ್ರ ಮೇಲೆ ಡೈಲಿ ಒಂದೊಂದು ಸ್ಟೋರಿ ಹಾಕ್ತಾಯಿರಿ. ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ಆದರೆ ಗುಡ್ ಮಾರ್ನಿಂಗ್ ಸ್ಟೋರೀಸ್ ಹಾಕಿ, ಗುಡ್ ನೈಟ್ ಸ್ಟೋರೀಸ್, ಏನೋ ಒಂದು ಮನೆಯಲ್ಲಿ ಮಾಡ್ತಾ ಇರೋದು ಏನೋ ಒಂದು ಸ್ಟೋರೀಸ್ನ ನೀವು ಆ್ಯಡ್ ಮಾಡ್ತಾ ಹೋಗಿ ಡೈಲಿ ಒಂದೊಂದು ಸ್ಟೋರೀಸ್ನ ಆ್ಯಡ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಲ್ಲಿ ಮೇಲೆ ಪ್ಲಸ್ ಆಪ್ಷನ್ ಸಿಂಬಲ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪೋಸ್ಟ್, ಸ್ಟೋರಿ, ರೀಲ್, ಲೈವ್, ನೋಟ್ ಇಷ್ಟು ಆಪ್ಷನ್ ಇದ್ದಾವೆ. ಓಕೆ. ಸೊ ರೀಲ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಒಂದು ಗ್ಯಾಲರಿಗೆ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿಂದ ನೀವು ಯಾವ ರೀಲ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದು ಸೆಲೆಕ್ಟ್ ಮಾಡಿಬಿಟ್ಟು ಪೋಸ್ಟ್ ಮಾಡಿ ಅಷ್ಟೇ. ಓಕೆ. ಸೊ ಇಲ್ಲಿ ಪೋಸ್ಟ್ ಅಂತ ಅಂದಾಗ ಲೈಕ್ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ. ಸೊ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫೋಟೋ ಆರ್ ವಿಡಿಯೋ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಗ್ಯಾಲರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿಂದ ನೀವು ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಬಹುದು. ಓಕೆನಾ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೈವ್ ಅಂತ ಇದೆ ನೋಡಿ. ಸೊ ವಾರದಲ್ಲಿ ಇವಾಗ 31 ಆಗಸ್ಟ್ ಒಳಗಡೆ ಒಂದು ವಾರದಲ್ಲಿ 2-3 ಸಲ ಲೈವ್ ಹೋಗಿ. ಸೊ ದ್ಯಾಟ್ ಬೇಗ ನೀವು ಹೋದ್ರಿ ಅಂತಂದರೆ ನಿಮಗೆ ಬೇಗ ಈ ಒಂದು ಕಾಂಟೆಂಟ್ ಮಾನಿಟೈಸೇಷನ್ ಟೂಲ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಲೈವ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಲೈವ್ ಹೋದರೆ ಎಸ್ ಇವರು ಆ್ಯಕ್ಟಿವ್ ಇದ್ದಾರೆ ಅಂತ ಹೇಳಿಬಿಟ್ಟು ನಿಮಗೆ ಕಾಂಟೆಂಟ್ ಮಾನಿಟೈಸೇಷನ್ ಟೂಲ್ ಬೇಗ ಸಿಗುತ್ತೆ. ಹೊಸದಾಗಿ ನೀವು ಪೇಜ್ ಕ್ರಿಯೇಟ್ ಮಾಡ್ತೀರಲ್ವಾ, ಸೊ ಬೇಗ ನಿಮ್ಮ ಒಂದು ಪೇಜ್ ಪುಷ್ ಆಗುತ್ತೆ. ಸೊ ಹೈ ಚಾನ್ಸಸ್ ಇರುತ್ತೆ ನಿಮಗೆ ಫಾಲೋವರ್ಸ್ ಎಲ್ಲ ಇನ್ಕ್ರೀಸ್ ಆಗೋದಕ್ಕೆ. ಸೊ ವಾರದಲ್ಲಿ ಒಂದು 3 ಸಲ ಆದರೂ ಒಂದು 10 ನಿಮಿಷ ಲೈವ್ ಹೋಗಿ ಸಾಕು. ಆ್ಯಂಡ್ ಲೈವ್ ಹೋಗುವಾಗ ನಿಮ್ಮ ಒಂದು ಫೇಸ್ನ ತೋರಿಸ್ಬಿಟ್ಟು ಲೈವ್ ಹೋಗಬೇಕು ನೀವು. ಓಕೆನಾ. ಸೊ ಇವಾಗ ಪೇಜ್ ಕ್ರಿಯೇಟ್ ಮಾಡಿಬಿಟ್ಟು ಅರ್ನಿಂಗ್ ಹೇಗೆ ಮಾಡೋದು, ರೀಲ್ಸ್ ಎಲ್ಲ ಹೇಗೆ ಅಪ್ಲೋಡ್ ಮಾಡಿದ್ದೀನಿ ಅಂತ ಎಲ್ಲನೂ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಇದು ಬಿಟ್ಟು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳಿ, ಮತ್ತು ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಾಮೆಂಟ್ ಮೂಲಕ ತಿಳಿಸಿ, ನಾನು ಹೆಲ್ಪ್ ಮಾಡ್ತೀನಿ. ಓಕೆನಾ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.